ಓಕೆ ಸ್ನೇಹಿತರೆ, ಇವಾಗ ನಾನು ಒಬ್ಬ ವಿಶೇಷ ವ್ಯಕ್ತಿನ ಪರಿಚಯ ಮಾಡ್ಕೊಡ್ತೀನಿ. ಯಾಕೆಂದರೆ ನಮ್ಮ ವಿಡಿಯೋದಲ್ಲಿ ಅಂದರೆ ನಾವು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ವಿ ಲಾಸ್ಟ್ ಟೈಮು. ಸೊ ಆ ವಿಡಿಯೋನ ನೋಡಿ ಅದು ಎಲ್ಲಿಂದ ಬಂದಿದ್ದಾರೆ ಅನ್ನೋದನ್ನು ತುಂಬ ಶಾಕಿಂಗ್ ವಿಚಾರ. ಇಲ್ಲಿ ಕರ್ನಾಟಕ ಅಲ್ಲ, ತುಂಬ ದೂರದಿಂದ ಬಂದಿದ್ದಾರೆ. ಬಟ್ ಎಲ್ಲದನ್ನು ಅವ್ರ ಬಾಯಿಂದನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಮೊದಲನೇದಾಗಿ ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ ಸರ್. ರಮೇಶು. ಓಕೆ, ಈಗ ಆಟೋ ತೊಗೋತಾ ಇದ್ದಾರೆ ಇದು? ಇದು ಇವತ್ತು ಡೆಲಿವರಿ ಇದೆ ಸರ್. ನಮ್ಮದು ಡೆಲಿವರಿ ಇದೆ. ಓಕೆ, ಹೆಂಗೆ ಗೊತ್ತಾಯ್ತು ಸರ್ ಇಲ್ಲಿ ಶೋರೂಮ್ ಇದೆ ಅಂತ? ಇದು ಯೂಟ್ಯೂಬಲ್ಲಿ ನೋಡಿ ಸರ್. ನಾನು ಲೇಯಲ್ಲಿ ಡ್ಯೂಟಿ ಮಾಡ್ತೀನಿ. ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ ಸರ್. ಓಕೆ, ಲದಾಖಲ್ಲಿ ನಾನು ನೋಡಿದೆ. ಲಡಾಖಲ್ಲಿ ನಮ್ಮ ವಿಡಿಯೋ ನೋಡಿದ್ರೆ ಸ್ನೇಹಿತರೆ, ಇದು ತುಂಬ ಖುಷಿಯಾದ ವಿಚಾರ. ನಮ್ಮ ಕರ್ನಾಟಕದ ವಿಡಿಯೋ, ಕರ್ನಾಟಕದ ಶೋರೂಮು, ನಮ್ಮ ಕನ್ನಡ ಚಾನಲ್ಲು ಲಡಾಖಲ್ಲಿ ನಮ್ಮ ಸರ್ ನೋಡಿದ್ದಾರೆ. ಸೊ ನೋಡಿ ಸರ್, ನೀವು ಕರ್ನಾಟಕದವ್ರೆ ಅಲ್ಲ? ಎಲ್ಲಿ? ಡಿಸ್ಟ್ರಿಕ್ಟ್ ಗುಲ್ಬರ್ಗದವರು. ಸೊ ಲಡಾಖಲ್ಲಿ ಕೆಲಸ ಮಾಡ್ತಾ ಇದ್ರಿ? ನಾನು ಲದಾಖಲ್ಲಿ ಡ್ಯೂಟಿ ಇದೆ. ನಮ್ಮದು ಹೆಡ್ ಕ್ವಾರ್ಟರ್ ಅಲ್ಲೇ ಇದೆ, ಅಲ್ಲೇ ಡ್ಯೂಟಿ ಮಾಡ್ತೀನಿ. ಓಕೆ ಸರ್, ಹೇಗೆ ಟ್ರಯಲ್ ನೋಡಿದ ಗಾಡಿ ಎಲ್ಲ? ಟ್ರಯಲ್ ಚೆನ್ನಾಗಿದೆ ಗಾಡಿ. ಯಾರಿಗೆ, ನಿಮಗೇನ ಅಥವಾ ಬೇರೆಯವ್ರಿಗೆ ಕೊಡಿಸ್ತಾ? ನಮಗೆ ನಮ್ಮ ತಮ್ಮವರಿಗೆ ತಮ್ಮವ್ರಿಗೆ ಕೊಡಿಸ್ತಾ ಇದ್ದೀರಾ? ಓಕೆ ಓಕೆ. ಸೊ ಹೇಗಿದೆ ಸರ್, ಈಗ ನಾವು ವಿಡಿಯೋದಲ್ಲಿ ಹೇಳಿದ್ವಿ ಹಿಂಗಿದೆ ಅಂತ, ಬಟ್ ಅಲ್ಲಿ ಹೇಳಿದ್ಗೂ ಇಲ್ಲೂ ಹೇಗೆ ಸರ್? ಇಲ್ಲ ಚೆನ್ನಾಗಿದೆ ಗಾಡಿ, ಚೆನ್ನಾಗಿ ನೋಡ್ಬೋದು. ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ. ಓಡ್ಸ್ ನೋಡಿದ್ರಾ? ಟ್ರಯಲ್ ನೋಡಿನಿ, ಚೆನ್ನಾಗಿದೆ ಗಾಡಿ. ಓಕೆ, ಡಿಸ್ಕೌಂಟ್ ಎಲ್ಲ ಮಾಡಿದ್ರು ಅವರು? ಡಿಸ್ಕೌಂಟ್ ನಿಮ್ಮ ವಿಡಿಯೋ ನೋಡಿ ಡಿಸ್ಕೌಂಟ್ ಮಾಡಿದ್ದಾರೆ. ಓಕೆ, ಹೊಸಬ್ರು ಏನು ಹೇಳ್ತೀರಾ ಸರ್? ಈಗ ವಿಡಿಯೋದಲ್ಲಿ ಬಂದು ನೋಡಿ ತೊಗೊಂಡಿದ್ದೀರಾ, ಗಾಡಿ ವಿಡಿಯೋದಲ್ಲಿ ನೋಡಿದ್ಕು ಇಲ್ಲಿ ಬಂದು ಮಾತಾಡ್ಸಿದ್ಕು ಏನು ವ್ಯತ್ಯಾಸ ಇದೆ? ಸೇಮ್ ಇದೆಯಾ? ಸೇಮ್ ಇದೆ, ಏನು ವ್ಯತ್ಯಾಸ ಇಲ್ಲ. ಅವರು ಮ್ಯಾನೇಜರ್ ಮಂಜುನಾಥ್ ಅವ್ರನ್ನೂ ಭಾಳ ನಮಗೆ ಹೆಲ್ಪ್ ಮಾಡಿದರು. ಅಲ್ಲಿ ನಾನು ಅವರಿಗೆ ವಿಡಿಯೋ ಮಾಡಿ ನಾನು ಅಲ್ಲಿ ಬಾರ್ಡರ್ ತೋರಿಸ್ಬಿಟ್ಟೆ ಅವರಿಗೆ. ನಾನು ಈ ರೀತಿ ಗಾಡಿ ನೋಡಿನಿ ಸರ್, ನಾನು ಬುಕ್ಕಿಂಗ್ ಮಾಡ್ಬೇಕಂತ ಹೇಳಿದಾಗ ಅವರು ಬರ್ರಿ ಸರ್ ನೀವು ಲೀವ್ ಹಾಕ್ಕೊಂಡು ಅಂತ ಹೇಳಿದ್ರು. ಅವಾಗ ನಾವು ಒಂದು ತಿಂಗಳ ರಜೆ ಹಾಕ್ಕೊಂಡು ಬಂದೀನಿ. ಓಕೆ, ಬಂದು ಈ 15 ದಿವಸ ಮುಂಚೆ ಗಾಡಿಗೆ ಬುಕ್ಕಿಂಗ್ ಮಾಡಿದ್ದೇನೆ. ಇವತ್ತು ಡೆಲಿವರಿ ಕೊಡ್ತಾ ಇದ್ದಾರೆ. ಓಕೆ, ನಿಮ್ಮ ಬ್ರದರ್ ಬಂದಿದ್ದಾರಾ? ನಮ್ಮ ಬ್ರದರ್ ಬಂದಿಲ್ಲ, ಬಟ್ ನಮ್ಮ ಮನೆಯವ್ರಿಗೆ ನಾವು ಬಂದು ಗಾಡಿ ಈ ಗಾಡಿನ ಲೋನಲ್ಲಿ ತೊಗೋತಿದ್ದೀರಾ, ಕ್ಯಾಶಲ್ಲಿ ತೊಗೋತಿದ್ದೀರಾ? ಲೋನ್ ಇದೆ. ಲೋನಲ್ಲಿ. ಓಕೆ, ಲೋನ್ ಎಲ್ಲ ನೀಟಾಗಿ ಆಯ್ತಾ? ಈಗ ಪ್ರೊಸೆಸ್ ನಡೆದಿದೆ, ಆಗ್ತದೆ ಎಲ್ಲ ಅವರೇ ಮಾಡಿಸ್ಕೊಟ್ರು? ಅವರೇ ಮಾಡಿ. ಡಾಕ್ಯುಮೆಂಟೇಶನ್ ತುಂಬ ಜಾಸ್ತಿ ಕೇಳ್ತಾರಾ? ಇನ್ನು ಹೇಗೆ ಅಂತ ಡಾಕ್ಯುಮೆಂಟ್ಸ್ ಕೊಡಲೇಬೇಕಲ್ಲ, ಏನೇನು ತುಂಬ ಜಾಸ್ತಿ ಕೇಳ್ತಾರಾ? ಅದು ನಿಮ್ಮ ಹತ್ರ ಇರೋದು ಬೇಸಿಕ್? ಇಲ್ಲ, ನಮ್ಮ ಲೋನ್ ಗುಲ್ಬರ್ಗಲ್ಲೇ ಮಾಡಿದ್ದು ನಾವು. ಬಟ್ ಇಲ್ಲಿ ಲೋಕಲ್ ನಾವು ಅಲ್ಲೇ ಅದವರು, ಅಲ್ಲೇ ಕಾಂಟ್ಯಾಕ್ಟ್ ಮೇಲೆ ಅಲ್ಲಿನೇ ಮಾಡಿದ್ದಾರೆ ಅವರು. ಡೌನ್ ಪೇಮೆಂಟ್ ಎಷ್ಟು ಕೊಡ್ತಾರೆ? ಒಂದು 50 ಕಟ್ಟಿದ್ದೇವೆ ನಾವು. 50,000 ಡೌನ್ ಪೇಮೆಂಟ್ ಕಟ್ಟಿದ್ದೇವೆ. ಉಳಿಕೆ ಲೋನ್ ಆಗಿದೆ. ಒಟ್ಟೆ ಟೋಟಲ್ ಹ್ಯಾಪಿ ಆಗಿದ್ದೀರಾ? ಅಂದರೆ ನಾವು ವಿಡಿಯೋ ನೋಡಿ ಇಲ್ಲಿ ಬಂದಿದ್ಗೂ ಸಂತೋಷ ಇದೆ. ಸಂತೋಷ ಇದೆ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆಯದಾಗಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಈಗ ಶೋರೂಮ್ ಮ್ಯಾನೇಜರು ಇವರೇನೆ ಸರ್, ಮಂಜುನಾಥ್ ಸರ್. ಆ್ಯಕ್ಚುಲಿ ಲಾಸ್ಟ್ ವಿಡಿಯೋ ಮಾಡಿದ್ವಿ. ಹೌದು, ಸರ್ಗೆ ರೀಚ್ ಆಗಿದೆ. ಹೇಗೆ ಅನಿಸ್ತು? ಯಾವ ರೀತಿ ಪರಿಚಯ ಆದರೂ ನಿಮಗೆ? ಯಾವ ರೀತಿ ಅಪ್ರೋಚ್ ಮಾಡೋದು? ನಮ್ದೊಂದು ವಿಡಿಯೋ ನೋಡಿ, ನೀವು ಮಾಡಿದ ವಿಡಿಯೋ ನೋಡಿ ಲಡಾಖಿಂದ ಫೋನ್ ಮಾಡಿದ್ರು ಸರ್ ನಮಗೆ. ಅಲ್ಲಿಂದ ಫೋನ್ ಮಾಡಿ ನಮಗೆ ಈ ಥರ ನಿಮ್ಮದು ವಿಡಿಯೋ ನೋಡಿದೆ, ಗಾಡಿ ಚೆನ್ನಾಗಿದೆ, ನೀವು ಮಾತಾಡಿದ್ರೆ ನನಗೆ ಇಷ್ಟ ಆಯಿತು, ನಾನು ನೆಕ್ಸ್ಟ್ ಮಂತ್ ಬರ್ತಾಯಿದ್ದೀನಿ ಅಂತ ಹೇಳಿ ಅದೇ ಥರ ರಜಾ ತೊಗೊಂಡು ನಮಗೋಸ್ಕರ ಅಲ್ಲಿಂದ ಬಂದು ನಮ್ಮ ಹತ್ರ ಈ ಗಾಡಿ ತೊಗೊಂಡಿದ್ದಾರೆ. ಅವ್ರಿಗೆ ಲೋನ್ ಆಪ್ಷನ್ನು ಸಿಕ್ತು. ಅವ್ರಿಗೊಂದು ಏನೋ ಒಂದು ಬೆನಿಫಿಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ, ಈಗ ಅದನ್ನು ಕೂಡ ಮಾಡಿಕೊಟ್ಟಿದ್ದೀನಿ. ಡೆಲಿವರಿ ತೊಗೊತಾ ಇದ್ದಾರೆ ಸರ್ ಇವಾಗ. ಓಕೆ, ನಮಗದೊಂದು ಖುಷಿ ಆಗಿದೆ. ಮಿಲ್ಟ್ರಿಯಲ್ಲಿದ್ದರೂ ಕೂಡ ಅಲ್ಲಿಂದ ನಮಗೋಸ್ಕರ ಬಂದು ಇಲ್ಲಿ ಗಾಡಿ ತೊಗೋತಾ ಇದ್ದೀನಿ ಬೆಂಗಳೂರಲ್ಲಿ ಅಂದಲ್ಲ, ಅದೊಂದು ಖುಷಿಯಿಂದ ನಾನು ಅವ್ರಿಗೆ ಗಾಡಿ ಮಾಡಿಕೊಟ್ಟಿದ್ದೀನಿ. ಓಕೆ ಸರ್, ಈಗ ಏನು ವಿಡಿಯೋದಲ್ಲಿ ಹೇಳಿದ್ರು ಅದನ್ನು ನಿಮ್ಗೆ ಫುಲ್ಫಿಲ್ ಮಾಡಿದ್ರಾ? ಹೆಲ್ಪ್ ಮಾಡಿದ್ದಾರೆ ಸರ್. ಮಾಡಿದ್ದಾರೆ. ಹೆಲ್ಪ್ ಮಾಡಿದ್ದಾರೆ. ಓಕೆ, ಲೋನ್ಗಿನೆಲ್ಲ ನೀಟಾಗಿ ಮಾಡಿಸ್ಕೊಟ್ರು? ಇವ್ರ ಪರಿಚಯದಿಂದಲೇ ಗುಲ್ಬರ್ಗ ಲೋನ್ ಆಗಿದೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಲಡಾಖಿಂದ ಬಂದು ಗಾಡಿ ತೊಗೊಂಡಿದ್ದಾರೆ. ಮಂಜುನಾಥ್ ಸರ್ ಏನು ಹೇಳಿದ್ರು ವಿಡಿಯೋದಲ್ಲಿ, ಲಾಸ್ಟ್ ವಿಡಿಯೋದಲ್ಲಿ, ಸೊ ಅದನ್ನು ಫುಲ್ಫಿಲ್ ಮಾಡಿದ್ದಾರೆ. ಯಾಕಂದರೆ ಕಸ್ಟಮರು ಇಲ್ಲೇ ಹೇಳ್ತಿದ್ದಾರೆ, ಯಾಕಂದರೆ ಅಲ್ಲಿಂದ ಬಂದು ಇಲ್ಲಿ ತೊಗೊಂಡಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೋಬೇಕು ಅಂದರೆ ಅವರ ಸರ್ವಿಸ್ ಹೇಗಿದೆ ಅಂತ. ಸರ್ ನೆಕ್ಸ್ಟು ಬರುವಂಥವ್ರಿಗೆ ಏನು ಹೇಳ್ತೀರಾ? ಸರ್, ಈಗ ಲಡಾಖಿಂದ ಸಾರ್ ಹುಡ್ಕೊ ಬಂದಿದ್ದಾರೆ. ನೆಕ್ಸ್ಟ್ ಕಾಶ್ಮೀರದಿಂದ ಅಲ್ಲಿರೋರು ಕೂಡ ಬರ್ಬೋದು. ಅವ್ರಿಗೂ ಕೂಡ ನಾವು ಸಾರ್ಗೆ ಏನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀನಿ ಅದನ್ನೇ ಕೂಡ ಅವ್ರಿಗೂ ಕೊಡ್ತೀನಿ. ನಮ್ಮಲ್ಲಿ ಗಾಡಿ ಚೆನ್ನಾಗಿದೆ, ನಾವು ಯಾವಾಗ ಬಂದರೂ ಅವೈಲೇಬಲ್ ಸಿಗುತ್ತೆ. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಏನಾಗೋದು ಅದನ್ನು ಮಾಡಿಕೊಡ್ತೀವಿ. ಸರ್ ಡಿಸ್ಕೌಂಟ್ ಏನಾದರೂ ಮಾಡಿದ್ರಾ? ಮಾಡಿಕೊಟ್ಟಿದ್ದೀವಿ. ಸಾರು ಅದನ್ನೇ ಹೇಳಿದ್ರು, ಅದನ್ನು ಮಾಡಿಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ ಸರ್.